ನಾವು ಕೆಲಸ ಕೊಡೋಷ್ಟು ದೊಡ್ಡವರಲ್ಲ. ಇವತ್ತು ಶಿರಾ KDB ಬಂದಿರತಕ್ಕಂಥದ್ದು ಜಯಚಂದ್ರ ಸಾಹೇಬ್ರ ಕಾಂಟ್ರಿಬ್ಯೂಷನ್ನು, ಜೊತೆಗೆ ಈ ಒಂದು ಈಗ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಇರ್ತಕ್ಕಂಥ ಏನು ನಮ್ಮ ಹೋಮ್ ಮಿನಿಸ್ಟ್ರು ಏನಿದ್ದಾರೆ ಪರಮೇಶ್ವರ್ ಸಾಹೇಬರು, ಅವರ ಒಂದು ಹೋರಾಟದಿಂದ ಇವತ್ತು ಜಿಲ್ಲೆಯಾದ್ಯಂತ ಸುಮಾರು ಕಡೆ KDB ಆಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಜಯಚಂದ್ರ ಸಾಹೇಬ್ರು ಇವತ್ತು ಮೋರ್ ದ್ಯಾನ್ 3000 ಎಕರ್ಸನ್ನು ಇವತ್ತು KDBಗೆ ಕೊಟ್ಟಿರ್ತಕ್ಕಂಥದ್ದು. ಆ ಜಾಗದಲ್ಲಿ ಬರ್ತಕ್ಕಂಥ ಕೈಗಾರಿಕೆಗಳೇನಿದೆ ಅಲ್ಲಿ ಈಗ ನಾರ್ಮ್ಸ್ ಇರ್ತಕ್ಕಂಥದ್ದು ಸ್ಥಳೀಯರಿಗೆ ಆದ್ಯತೆ ಕೊಡಬೇಕು ನಿಟ್ಟಿನಲ್ಲಿ. ಆದರೆ ಇಲ್ಲಿ ಒಂದಷ್ಟು ಇಂಡಸ್ಟ್ರಿಗಳು ಸ್ಥಳೀಯರಿಗೆ ಆದ್ಯತೆ ಕೊಡದೆ ಪರಭಾಷಿಕರನ್ನ ಅಥವಾ ನಾರ್ತ್ ಇಂಡಿಯನ್ಸ್ ಏನಿದ್ದಾರೆ ಉತ್ತರ ಭಾರತೀಯರು ಅವನ್ನ ಕರ್ಕೊಂಬರ್ತಕ್ಕಂಥ ಪ್ರಯತ್ನ ಮಾಡಬೇಕಾದ್ರೆ ನಾವಿಲ್ಲ ಫಸ್ಟ್ ಸ್ಥಳೀಕರಿಗೆ ಕೊಡಬೇಕು. ಮೋರ್ ದ್ಯಾನ್ 2-2.5 ಲಕ್ಷ ಜನ ವೋಟರ್ಸ್ ಇರ್ತಕ್ಕಂಥ ಒಂದು ಕಾನ್ಸ್ಟಿಟ್ಯೂನ್ಸಿ ಇದು. ಇದರೊಂದು 50,000 ಪ್ಲಸ್ ವಿದ್ಯಾವಂತರೇ ನಿರುದ್ಯೋಗಿಗಳಿರ್ತಕ್ಕಂಥ ಒಂದು ತಾಲೂಕು. ಹಾಗಾಗಿ ಇಲ್ಲೇ ಅವ್ರಿಗೆ ಅರ್ಹತೆ ತಕ್ಕಂಥ ಹುದ್ದೆಗಳು ಸಿಗಬೇಕಾದಾಗ ಅಂತಾನೆ ಗುರುತಿಸಿ ನೀವು ಅವ್ರಿಗೆ ಉದ್ಯೋಗ ಕೊಡಬೇಕು ಅನ್ನೋದು ನಮ್ಮ ಒತ್ತಾಯ, ಜೊತೆಗೆ ಬೇಡಿಕೆ, ಜೊತೆಗೆ ಆಗ್ರಹ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಮ್ಮ ಹೋರಾಟ ಆಗ್ತದೆ. ಅದಕ್ಕೆ ಮೇನ್ ಕಾರಣಕರ್ತ ಜಯಚಂದ್ರ ಸಾಹೇಬರು, ಅವ್ರಿಗೆ ಕ್ರೆಡಿಟ್ ಅವ್ರಿಗೆ ಸಿಗಬೇಕು. ಜೊತೆಗೆ ಅವರ ಹೋರಾಟದಿಂದ ಇವತ್ತು ನಾವೇನೋ ಚಿಕ್ಕ ಅಳಿಲ್ ಸೇವೆ ಮಾಡಿಕೊಂಡು ನಮ್ಮ ಜನಕ್ಕೆ ಅಂದರೆ ಮನವರಿಕೆ ಅಂತದ್ದು. ಯಾಕಂದರೆ ಸಾಹೇಬರೇ ಬಂದು ಎಲ್ಲರಿಗೂ ಕೂಡ ನಿಮ್ಮ ವಿದ್ಯಾಭ್ಯಾಸ ಹೀಗಿದ್ರೆ ಇಂಥ ಕಡೆ ಉದ್ಯೋಗ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅವರು ಕೊಟ್ಟಿರ್ತಕ್ಕಂಥ ಏನು ಕೊಡುಗೆ ಏನಿದೆ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು ಜನಕ್ಕೆ ಉದ್ಯೋಗ ಕೊಡಿಸೋ ಕೆಲಸ ಮಾಡ್ತಿದ್ದೀವಿ. ಅದ್ರ ಜೊತೆಗೆ ಇನ್ನೊಂದು ನಾವು ಇವತ್ತು ಏನು ಕಾರ್ಯಕ್ರಮ ಇವತ್ತು ಅಂತಾಪುರದಲ್ಲಿದ್ದೀವಿ, ನೀವು ಗಮನಿಸ್ಬೋದು. ಹಿಂದೆ KP ಪೂರ್ಣಚಂದ್ರ ತೇಜಸ್ವಿ ಕಲಾ ವೇದಿಕೆ ಅಂತ ಈ ಒಂದು ಸ್ಕೂಲ್ ಏನಿದೆ ಇದು ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ. ಈ ಸ್ಕೂಲ್ ನೋಡಿದ್ರೆ ಖುಷಿ ಆಗುತ್ತೆ, ಒಂಥರ ಫಾರೆಸ್ಟ್ ರೀತಿಯಾದಂಥ ವಾತಾವರಣ ಇರತಕ್ಕಂಥದ್ದು. ಇಲ್ಲಿ ಏನು ಉಪನ್ಯಾಸಕರಿದ್ದಾರೆ ಅವರು ಅಷ್ಟೇ ಗುಣಮಟ್ಟದ ಟೀಚಿಂಗ್ ಮಾಡ್ತಿರ್ತಕ್ಕಂಥದ್ದು. ಆದರೆ ಇಲ್ಲಿ ಮೂಲಭೂತ ಸೌಕರ್ಯಗಳು ಒಂದಷ್ಟು ಸಮಸ್ಯೆಗಳಿದ್ದು ಅದನ್ನು ಏನು ಪ್ರವೀಣ್ ಸರ್ಗೆ ಗಮನಕ್ಕೆ ಬಂತು ಅಥವಾ ನಮ್ಮ ನಾಗಣ್ಣ ಸಾಹೇಬ್ರ ಗಮನಕ್ಕೆ ಏನು ಬಂದ ತಕ್ಷಣ ಅವ್ರು ಪ್ರವೀಣ್ ಸರ್ ಮುಖಾಂತರ ಪ್ರವೀಣ್ ಸರ್ ಅದನ್ನ ಎಚ್ಚೆತ್ಕೊಂಡು ಇಲ್ಲ ಈ ಥರ ಒಂದು ಶಾಲೆಯಲ್ಲಿ ಇಷ್ಟೆಲ್ಲ ಎಫಿಷಿಯೆಂಟ್ ಸ್ಟಾಫ್ ಇರಬೇಕಾದ್ರೆ ಅಲ್ಲಿ ಮಕ್ಳಿಗೆ ಬೇಕಿರ್ತಕ್ಕಂಥ ಬೇಸಿಕ್ ಫೆಸಿಲಿಟಿನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಈ ಒಂದು ವೇದಿಕೆಯನ್ನು ಮಾಡಿಕೊಟ್ರು. ಇತ್ತೀಚೆಗಷ್ಟೇ ಒಂದು ಬಸವ ಕೊಟ್ಟಿರೋ ಅಂಥ ದೇವಸ್ಥಾನದಲ್ಲಿ ಒಂದು ಬಸವಣ್ಣ ಏನು ಊರಿನ ಗ್ರಾಮದ ಬಸವ ಏನು ಮಾಡ್ತಾ ಇತ್ತು ದೈವ ಸ್ವರೂಪಿ, ಅದಕ್ಕೆ ಕೂಡ ಒಂದು ಕುಟ್ರೆ ಮಾಡಿಕೊಟ್ಟಂಥದ್ದು. ಅಂದರೆ ಇದು ಕೇವಲ ಅಂತಃಪುರಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಇದನ್ನು ಗಮನಿಸಿದಂಥ ಇನ್ನಷ್ಟು ಮಂದಿ ಏನಿದ್ದಾರೆ ಅವರು ಆಯಾ ಗ್ರಾಮಗಳಲ್ಲಿ ಅಥವಾ ಆಯಾ ಭಾಗಗಳಲ್ಲಿ ಈ ರೀತಿಯ ಡೆವಲಪ್ಮೆಂಟ್ಸ್, ಜೊತೆಗೆ ವಿದ್ಯೆ ಅಂದರೆ ನಾವು ಯಾವತ್ತೂ ಕೂಡ ಮಕ್ಕಳಲ್ಲಿ ನಾವು ಕಾಣಬೇಕಿರ್ತಕ್ಕಂಥದ್ದು. ಈಗ ಸಮಾಜದ ಮಧ್ಯೆ ಸಮಾನತೆ ಇರಬೇಕು ಅಂತಂದರೆ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಮತ್ತು ಜ್ಞಾನಾರ್ಜನೆ ಆಗಬೇಕು. ಅವೆರಡೂ ಇದ್ದಾಗ ಏನಾಗುತ್ತೆ, ಸಮಾನತೆ ಅನ್ನೋದು ಆಟೋಮೆಟಿಕಲಿ ಸಮಾಜದಲ್ಲಿ ಬಂದೋಗುತ್ತೆ. ಈ ನಿಟ್ಟಿನಲ್ಲಿ ಇವತ್ತು ನಾಗಣ್ಣ ಸಾಹೇಬ್ರು ಹಾಗೆ ಪ್ರವೀಣ್ ಸರ್ ದುಡಿತಾ ಇದ್ದಾರೆ. ಅವ್ರಿಗೆ ಈ ಭಗವಂತನ ಹೆಚ್ಚಿನ ಶಕ್ತಿ ಕೊಡಲಿ, ಜೊತೆಗೆ ಇಂಥ ಸಾಕಷ್ಟು ಕಾರ್ಯಗಳು ಅವ್ರ ಮುಖಾಂತರ ನಡೀಲಿ ಅನ್ನೋದು ನಮ್ಮ ಆಶಯ. ಈಗ ನಾಗಣ್ಣ ಸಾಹೇಬರು ಹೋಮ್ ಮಿನಿಸ್ಟ್ರು ಆಪ್ತರು ಇರೋದ್ರಿಂದ ಶಿರಾ ತಾಲೂಕಿಗೆ ಸಾಕಷ್ಟು ಜನರ ಮಧ್ಯೆ ಬೆರೀತಾರೆ. ಯಾವುದೇ ಕಾರ್ಯಕ್ರಮಕ್ಕೆ ಬಂದಾಗ ವಿಸಿಟ್ ಮಾಡ್ತಾರೆ. ಅಂಥವ್ರನ್ನ ನೀವು ಬಳಸ್ಕೊಂಡು ಶಿರಾ ತಾಲೂಕು ಅಭಿವೃದ್ಧಿಗೆ ಏನಾದರೂ ಚರ್ಚೆ ಮಾಡಿರುವಂಥದ್ದು ಇಲ್ಲ. ಈಗ ನಾಗಣ್ಣ ಸಾಹೇಬರು ಈ ತಾಲೂಕಿನಲ್ಲೇ ಹುಡ್ತಂಥವ್ರು, ನಮ್ಮ ರಾಗ್ಲಹಳ್ಳಿಯಲ್ಲಿ ಹುಡ್ತಂಥವ್ರು, ಈ ತಾಲೂಕಿನ ಮನೆ ಮಗ ಆಗಿರ್ತಕ್ಕಂಥದ್ದು. ಇವತ್ತು ಒಂದು ಸರ್ಕಾರಿ ಶಾಲೆ ಓದಿ ಈ ಮಟ್ಟಕ್ಕೆ ದೊಡ್ಡ ಅಧಿಕಾರಿಯಾಗಿ ಇವತ್ತು ಬೆಳೆದು ನಿಂತಿದ್ದಾರೆ ಅಂತಂದರೆ ಅವ್ರಿಗೆ ಇಚ್ಛಾಶಕ್ತಿ ಇರ್ತಕ್ಕಂಥದ್ದು ಏನು ಅಂತಂದರೆ ನಮ್ಮ ತಾಲೂಕಿನಲ್ಲಿ ಸಾಧ್ಯವಾದಷ್ಟು ನನಗೇನು ಸಮಸ್ಯೆಗಳು ಕಂಡು ಬರ್ತಾವೋ ಅಂಥವಕ್ಕೆ ಸ್ಪಂದಿಸಬೇಕು, ಜೊತೆ ಅವ್ರ ಕೈ ಹಿಡಿಬೇಕು ನನ್ನ ಜೊತೆಗೆ ಅವರ ಮಧ್ಯದಲ್ಲಿ ಇರಬೇಕು ನಾನು ನಮ್ಮ ಒಂದು ವೇದನೆ ಮತ್ತು ಜೊತೆಗೆ ಸಮಸ್ಯೆಗಳು ಕಂಡಾಗ ಅಲ್ಲಿ ಅವ್ರು ಯಾವಾಗಲೂ ಕೂಡ ಜನಗಳ ಮಧ್ಯೆ ಇರ್ತಕ್ಕಂಥ ಗುಣಗಳನ್ನ ಹಿಂದೆಯಿಂದ ರೂಢಿಸ್ಕೊಂಡ್ಬಂದಿರ್ತಕ್ಕಂಥದ್ದು. ಯಾಕೆ ಅಂತಂದರೆ ಅವ್ರು ಹುಡ್ತಾನೆ ಗೋಲ್ಡನ್ ಸ್ಪೂನ್ ಅಥವಾ ಡೈಮಂಡ್ ಸ್ಪೂನಲ್ಲಿ ಹುಟ್ಟಿಲ್ಲ. ಅವ್ರ ಬಡತನದಲ್ಲಿ ಬಂದಿರೋದ್ರಿಂದ ಬಡವ್ರ ಮಧ್ಯೆ ಇರ್ತಕ್ಕಂಥದ್ದು ಅವರ ಸೌಮ್ಯ ಸ್ವಭಾವ, ಜೊತೆಗೆ ಆ ಒಂದು ಕಾರ್ಯವೈಖರಿನ ನೀವು ಹಿಂದೆ ಕೂಡ ಕಾಣ್ಬೋದು. ಹಾಗಾಗಿ ನಮ್ಮ ಸಮಸ್ಯೆಗಳು ಕಂಡಾಗ ಸಮೇತ ನಾಗಣ್ಣ ಸಾಹೇಬ್ರಿಗೆ ಹೇಳ್ತೀವಿ, ಜೊತೆಗೆ ಜಯಚಂದ್ರ ಸಾಹೇಬ್ರಿಗೂ ಹೇಳ್ತೀವಿ, ಅವರು ಕೂಡ ಸ್ಪಂದಿಸ್ತಾರೆ. ಯಾಕಂದರೆ ಎಲ್ಲ ಸಮಸ್ಯೆಗಳನ್ನ ಬರೀ ಜಯಚಂದ್ರ ಸಾಹೇಬ್ರಿಂದ ನಾವು ಈಡೇರಿಸ್ಕೊಳಕ್ಕಾಗಲ್ಲ. ಆ ಹಂತದಲ್ಲಿ ನಾವು ನಾಗಣ್ಣ ಸಾಹೇಬ್ರ ಮೊರೆ ಹೋಗ್ತೀವಿ. ಅವರು ಕೂಡ ಸಾಕಷ್ಟು ವಿಚಾರಗಳಲ್ಲಿ ನಮ್ಗೆ ಸ್ಪಂದಿಸ್ತಾ ಇದ್ದಾರೆ. ಜೊತೆಗೆ ಪ್ರವೀಣ್ ಸರ್ ಸ್ಪಂದಿಸ್ತಾವ್ರೆ. ಇಷ್ಟ ಆಗ್ತಿದೆ ಬ್ರದರ್. ಥ್ಯಾಂಕ್ ಯು. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.